ಹಲೋ ಎವ್ರಿವಾನ್, ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಮಾರ್ನಿಂಗ್ 6 o'clock ಎದ್ದು ನಾನು ಯೋಗ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಸೂರ್ಯ ನಮಸ್ಕಾರನ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಆಮೇಲೆ ಸಿಟ್ಟಿಂಗ್ ಯೋಗನ ಮಾಡ್ತೀನಿ. ತುಂಬ ಅಂದರೆ ತುಂಬ ಚಳಿ ಇತ್ತು, ತುಂಬ ಇಬ್ಬನಿ ಬೀಳ್ತಾ ಇತ್ತು ನಮ್ಮ ಮನೆ ಹತ್ರ ಅಂತೂ. ಸೊ ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ಎಲ್ಲ ವೆದರ್ ಎಷ್ಟೊಂದು ಕೋಲ್ಡ್ ಇದೆ ಅಂತೇಳಿ. ಸೊ ಅದರಲ್ಲೇ ಎದ್ಬಿಟ್ಟು ನಾನು ಯೋಗನ ಮಾಡ್ತೀನಿ ಡೈಲಿ. ಅದಾದಮೇಲೆ ಮನೆಯಲ್ಲೆಲ್ಲ ಟೀ ಮಾಡಿಕೊಟ್ಟು ನಾನು ಕೂಡ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಕುಡಿದ್ಬಿಟ್ಟು, ನಮ್ಮ ರಾಕಿಗೆ ಇವಾಗ ಟ್ರೆಂಡಿಂಗ್ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಇದೆ ಅಲ್ಲ, ಅದನ್ನು ಟ್ರೈ ಮಾಡ್ತಿದ್ವಿ. ಅವ್ನು ನೋಡ್ರಿ ಕೈಯೆಲ್ಲ ಹೇಗೆ ಮಾಡ್ತಾ ಇದ್ದಾನೆ ಅಂತ. ಆಮೇಲೆ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಓಟ್ಸ್ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗೋಸ್ಕರ. ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಯಾವಾಗಲೂ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ, ಈಗ ಇದಕ್ಕೆ ಕ್ಯಾರೆಟ್ ಹಾಗೆ ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿ, ಈಗ ಇದಕ್ಕೆ ಸಣ್ಣ ಬೌಲಲ್ಲಿ 1.5 ಬೌಲಷ್ಟು ಓಟ್ಸ್ನ ತಗೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ 1.5 ಬೌಲಷ್ಟು ಓಟ್ಸ್ನ ತಗೊಳ್ತಾ ಇದ್ದೀನಿ. ನಾರ್ಮಲ್ ಬಿಸಿಬೇಳೆಬಾತ್ಕಿನ ಸೂಪರಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ನಾರ್ಮಲ್ ಬಿಸಿಬೇಳೆಬಾತ್ಕಿನ ಈ ಓಟ್ಸ್ ಬಿಸಿಬೇಳೆಬಾತ್ ತುಂಬಾ ಫೇವ್ರೇಟ್. ಈಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕ್ವಾಂಟಿಟಿ, ಇದಕ್ಕೆ ಜಾಸ್ತಿ ನೀರು ಹಿಡಿಯುತ್ತೆ. ಈಗ ಇದಕ್ಕೆ ಒಂದು ಪೂರ್ತಿ MTR ಬಿಸಿಬೇಳೆಬಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರೆಡಿ ಆಗೋಯ್ತು. ಹೆಲ್ತಿ ಅಂದರೆ ತುಂಬಾ ಹೆಲ್ತಿ ಆ್ಯಂಡ್ ಟೇಸ್ಟಿ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ನಿಜವಾಗ್ಲೂ ನಮ್ಮ ಮಮ್ಮಿ ನಮ್ಮ ಚಂದು ನನಗೆ 3 ಜನಕ್ಕೆ ಮಾಡ್ಕೊಂಡಿದ್ದೀನಿ. ಸಕ್ಕತ್ತಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಈ ಬಿಸಿಬೇಳೆಬಾತ್ ಅಂದರೆ. ಮಧ್ಯಾಹ್ನ ಇವತ್ತು ನಮ್ಮ ಮನೆಯಲ್ಲಿ ಭತ್ತ ಕೊಯ್ಯೋದಕ್ಕೆ ಅಂತ ಹೋಗಿದ್ದಾರೆ. ಸೊ ಅವರಿಗೆಲ್ಲ ಊಟಕ್ಕೆ ಕಟ್ತಾಯಿದ್ದೀವಿ. ಸೊ ಸಾಂಬಾರೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಕಟ್ತಾಯಿದ್ದೀವಿ. ನೋಡಿ ನಮ್ಮ ರಾಕಿ ಇಲ್ಲಿ ಗರ್ಕೆನ ತಿಂತಾ ಇದ್ದಾನೆ. ಸೊ ನಮ್ಮ ಮಮ್ಮಿ ಅವನಿಗೆ ಹೊರಗಡೆಯಿಂದ ಗರ್ಕೆ ತೊಗೊಂಬಂದು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಮುಂದಿನ ವ್ಲಾಗ್